ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ನಾನಿವತ್ತು ಒಂದು ಹೋಮ್ ಟೂರ್ನ ಮಾಡ್ತಾ ಇದ್ದೀನಿ. ನಾನಿವತ್ತು ಗೃಹ ಪ್ರವೇಶಕ್ಕೆ ಬಂದಿದ್ದೀನಿ. ಗೃಹ ಪ್ರವೇಶಕ್ಕೆ ಬಂದು ಅದರ ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಇವ್ರು ಕಟ್ಸಿರೋರು ಬಂದು ನಮ್ಮ ನೈಬರ್ ಆಗಿದ್ದರು. ಈಗೊಂದು 25 ಇಯರ್ಸ್ ಅಷ್ಟು ಇನ್ನೂ ಜಾಸ್ತಿನೇ ಫ್ರೆಂಡ್ಶಿಪ್ ಅಂತಲೇ ಹೇಳ್ಬೋದು. ನಮ್ಮ ಫ್ಯಾಮಿಲಿಗಿನ್ನ ಜಾಸ್ತಿ ನಾವು ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದೀವಿ. ಸೊ ಅವರು ಕೂಡ ನಮ್ಮದು ಫಂಕ್ಷನಿಗೆ ಬರ್ತಾರೆ, ನಾವು ಕೂಡ ಅವ್ರ ಫಂಕ್ಷನಿಗೆ ಹೋಗ್ತೀವಿ. ಸೊ ಇವತ್ತು ಅವ್ರ ಮನೆ ಕಟ್ಟಿದ್ದಾರೆ, ಅವ್ರ ಮಗಳು ಅಳಿಯ ಕಟ್ಟಿರೋ ಅಂಥ ಮನೆ. ಸೊ ಬನ್ನಿ ಹೋಗೋಣ, ನೋಡ್ಕೊಂಬರೋಣ ಯಾವ ರೀತಿ ಇದೆ ಅಂತ. ನಾನು ಇಲ್ಲಿ ಮಾತಾಡ್ಸ್ಕೊಂಡು ಹೋಗ್ತಾರಲ್ಲ ಬನ್ನಿ ಬನ್ನಿ ನಿಮ್ಮಿಂದ ನಿಮ್ಮ ಮನೆ ಎಷ್ಟು ಚೆನ್ನಾಗಿ ಕಾಣ್ತೀರ. ಅಣ್ಣ ಬಂದ್ರು ಅನ್ಸುತ್ತಲ್ಲ ಯಾರು ನಿನ್ನ ಇವಾಗ ಇದಕ್ಕೂ ಹಾಕ್ತೀನಿ. ಎಲ್ಲ A to Z ಹೋಮ್ ಟೂರ್ ಅಂತ ಹಾಕ್ಬಿಡ್ತೀನಿ, ಎಲ್ಲ ಬಂದ್ಬಿಡುತ್ತೆ. ನೀನು ನೋಡ್ದ ಇದ್ರಲ್ಲಿ ಹಾಕಿದ್ದು ಗೃಹ ಪ್ರವೇಶದಲ್ಲಿ ನೋಡ್ದ, ಇದರಲ್ಲಿ ನಾಮಕರಣದಲ್ಲಿ ನೋಡ್ದ, ಮೇಲೆ ನೋಡ್ಕೊಳ್ತೀನಿ. ವಾಯ್ಸ್ ಕೊಡ್ತೀನಿ. ನಾವು ಮನೆಗೆ ಹೋದ್ಮೇಲೆ ಮಾಡ್ಕೊತೀವಿ ವಾಯ್ಸಿಂಗು ಎಲ್ಲ ಏನೇನು ಬೇಕೋ ಎಲ್ಲ ಮಾಡ್ಕೊತೀವಿ. ಆಮೇಲೆ ಒಂದು ಫೋಟೋ ತಕ್ಕೊಂಡೋಣ ಇಬ್ಬರು. ಮಗ ಸ್ಕೂಲ್ಗೆ ಹೋಗೋನೆ, ಅವನು ಇವಾಗ 7th 7ನೇ ಕ್ಲಾಸ್. ದಿವ್ಯಾ ಚಿಕ್ಕನ್ ಅಂತ ದೊಡ್ಡವನ್ ಆಗ್ಬಿಟ್ಟವನೆ. ಇವಳು ಇವಾಗ PKG. ಹಾಂ, ಹುಡುಗಿ ಹೇಳ್ಬೇಕು ಅಮ್ಮ ಅಂತ. ನಿನ್ನ ಪ್ರಾಪರ್ಟೀಸ್ಗೆ ಇದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗ್ತೈತಿ. ಬನ್ನಿ.
ವಾಷಿಂಗ್ ಮಿಷಿನ್ ಪಾಯಿಂಟ್, ಐ ಥಿಂಕ್ ಸೊ. ಇದೆಲ್ಲ ಒಣಗಾಕೊಳಕ್ಕೆ ಬಟ್ಟೆ. ಬಾಬಾ ಇಲ್ಲಿ ಇವಾಗ ಗ್ರೌಂಡ್ ಫ್ಲೋರಿಗೆ ಬಂದಿದ್ವಿ. ಗ್ರೌಂಡ್ ಫ್ಲೋರಲ್ಲಿ ಒಂದು ರೂಮ್ ಥರ ಕಟ್ಕೊಂಡಿದ್ದಾರೆ, ಅಂದರೆ ಇದು ಆಫೀಸ್ ರೂಮ್ ಥರ ಮಾಡ್ಕೊಂಡಿದ್ದಾರೆ. ಹಾಗೇನೆ ಇವರು ಫೋಟೋಗ್ರಾಫರ್ ಆಗಿರೋದ್ರಿಂದ ಗೋಡನ್ ಕೂಡ ಮಾಡ್ಕೊಂಡಿದ್ದಾರೆ. ನೋಡಿ, ಇದು ಆಫೀಸು. ಚೆನ್ನಾಗಿದ್ದೀರಾ? ಈ ಅರೇಂಜ್ಮೆಂಟ್ಸ್ ಎಲ್ಲ ಸ್ಟಾರ್ಟಿಂಗ್ಗೆ ತೋರಿಸ್ಬೇಕಾಯಿತು, ಈಗ ತೋರಿಸ್ತಾ ಇದ್ದೀನಿ. ನಮ್ಮ ಕನಸಿನ ಮನೆ ಅಂತ. ಇದೆಷ್ಟು ಆ್ಯಕ್ಚುಲಿ ಬಂದು ಕನಿಷ್ಕ ನಿಲಯ ಅಂದರೆ ಮಗಳ ಹೆಸರು ಇಟ್ಟಿದ್ದಾರೆ. ಅವಳು ಚಿಕ್ಕ ಪಾಪು, ಇನ್ನು 2 ಇಯರ್ಸ್ ಇರ್ಬೋದು. ಸೊ ಅವಳದು ನಾಮಕರಣದ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೆ ಲಾಂಗ್ ಬ್ಯಾಕ್, ಅಂದರೆ ಆಗಲೇ 1.5 ಇಯರ್ ಬ್ಯಾಕ್ ಅಪ್ಲೋಡ್ ಮಾಡಿದ್ದೆ. ಇಲ್ಲೆಲ್ಲ ಸ್ವಲ್ಪ ಫೋಟೋಗ್ರಫಿ ಅಂದರೆ ಫೋಟೋ ತಕ್ಕೊತಾ ಇದ್ದಾರೆ. ಇದು ಬಂದು ಅವ್ರ ಮೇನ್ ಹೌಸ್ ಇರೋವಂಥದ್ದು. ಇದನ್ನು ಹೇಳಬೇಕು ಅಂತಂದರೆ ಗಂಡ ಹೆಂಡತಿ ಇಬ್ಬರೇ ಸೇರಿಕೊಂಡು ಪ್ಲ್ಯಾನ್ ಮಾಡಿರೋದಂತೆ. ದೀಪಿಕಾ ಮತ್ತು ಪುನೀತ್ ಇಬ್ಬರೇ ಸೇರಿ ಪ್ಲ್ಯಾನ್ ಮಾಡಿರೋದಂತೆ. ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಒಂಥರ ಕರೆಕ್ಟಾಗಿದೆ, ಅವರ ಫ್ಯಾಮ್ಲಿಗೆ ಸೂಟೇಬಲ್ ಆಗಿದೆ ಅಂತ ಅನ್ನಿಸ್ತು. ಮತ್ತು 3 ಬೆಡ್ರೂಮ್ ಇದೆ, ಯಾರಾದರೂ ಗೆಸ್ಟ್ ಬಂದರೆ ಗೆಸ್ಟ್ ಬೆಡ್ರೂಮ್ ಕೂಡ ಇದೆ ಅನ್ನೋ ಥರ ಫೀಲ್ ಆಯಿತು. ಸೊ ಇದು ಎಸ್ಪೆಷಲಿ ಈ ಗಣೇಶ ಎಂಟ್ರೆನ್ಸಲ್ಲಿರೋ ಅಂಥದ್ದು ನಂಗೆ ತುಂಬಾ ಇಷ್ಟ ಆಯಿತು. ಮತ್ತು ಇಂಟೀರಿಯರ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ಡೈಮೆನ್ಷನ್ ಬಂದು 25x40 ಅಂತೆ, ಬಟ್ ಹಾಗೆ ಅನಿಸೋದೇ ಇಲ್ಲ. ತುಂಬ ದೊಡ್ಡ ದೊಡ್ಡ ರೂಮ್ಸ್ಗಳು, ಮತ್ತು ಅಲ್ಲಿ ವಾರ್ಡ್ರೋಬ್ಸ್ಗಳು ಕೂಡ ಅಷ್ಟೇ ತುಂಬ ದೊಡ್ಡ ದೊಡ್ಡ ವಾರ್ಡ್ರೋಬ್ಸ್ ಅಂತ ಅನ್ನಿಸ್ತು. ನೋಡಿ, ಇದೆಲ್ಲ ಕೂಡ ಇಂಟೀರಿಯರ್ಸು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಮತ್ತು ಫ್ಯಾನ್ ಎಲ್ಲ ಫಿಟ್ಟಿಂಗ್ಸಿಂದ ಹಿಡಿದು ಎಲ್ಲ ಕೂಡ ಪ್ಲ್ಯಾನ್ ಮಾಡಿದ್ದಾರೆ. ಅದಾದಮೇಲೆ ಇವ್ರು ಬಂದು ಬೇಬಿ ಅಕ್ಕ ಇದ್ದಾರಲ್ಲ, ಅವ್ರ ಮಗಳು, ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡೆ. ಅದಾದಮೇಲೆ ಇಲ್ಲಿ ಉಯ್ಯಾಲೆ ಮೇಲೆ ಕುತ್ಕೊಂಡು ನನ್ನ ಮಗಳ ಫೋಟೋ ಬೇಕು ಅಂತ ಅಂದ್ಲು. ಸೊ ಅವಳದೊಂದು ಫೋಟೋ ತೆಗೆಸ್ಕೊಂಡೆ. ನಾವು ಯಾವತ್ತೂ ಅವಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದ್ದು ಮತ್ತು ಈ ಗೃಹ ಪ್ರವೇಶ ಆಯ್ತಿದ್ದು ಒಂದೇ ದಿನ ಆಗಿರೋದ್ರಿಂದ ಸ್ಕೂಲ್ ಮುಗಿಸ್ಕೊಂಡು ಈ ಗೃಹ ಪ್ರವೇಶಕ್ಕೆ ಕರ್ಕೊಂಡು ಹೋಗಿದ್ದು. ಸೊ ಇದೊಂದು ತುಂಬಾ ಇಷ್ಟಪಟ್ಲು ಈ ಥರ ಉಯ್ಯಾಲೆದು. ಸೊ ಅದಕ್ಕೋಸ್ಕರ ಒಂದು ಫೋಟೋ ಇರಲಿ ಅಂತ ತಕ್ಕೊಂಡು, ಅಂದರೆ ವಿಡಿಯೋ ಒಂದು ಸ್ವಲ್ಪ ಮಾಡಿಕೊಂಡೆ. ಅದಾದಮೇಲೆ 2 o'clock ಆಯಿತು, 2:30 ಆಯಿತು. ಅಷ್ಟರಲ್ಲಿ ಊಟಕ್ಕೆ ಅಂತ ಬಂದ್ವಿ. ಊಟ ಸ್ವಲ್ಪ ರಶ್ ಇತ್ತು. ಸೊ ಒಂದು ಲೈನ್ ಎದ್ದಿರೋದ್ರಿಂದ ಅಲ್ಲಿ ಕುತ್ಕೊಂಡು ಊಟ ಎಲ್ಲ ಮಾಡಿ ಚೆನ್ನಾಗಿತ್ತು ಊಟ. ಸ್ವಲ್ಪ ಕ್ಲಿಪ್ಪಿಂಗ್ ಅಷ್ಟೇ ಆ್ಯಡ್ ಮಾಡಿರೋದು ಊಟದ್ದು, ಬಟ್ ಜಾಸ್ತಿ ಆ್ಯಡ್ ಮಾಡೋಕ್ಕೆ ಹೋಗಲಿಲ್ಲ. ಸ್ವಲ್ಪ ಆ್ಯಡ್ ಮಾಡ್ಬಿಟ್ಟು ಆಮೇಲೆ ಊಟ ಮಾಡಿದ್ದಾಯಿತು. ಸೊ ಇದೊಂಥರ ಊಟ ಒಂಥರ ಚೆನ್ನಾಗಿತ್ತು ಅಂತ ಅನಿಸ್ತು. ಚೆನ್ನಾಗಿರೋ ಅಂಥ ಊಟನೇ. ಇದು ಲಾಸ್ಟಲ್ಲಿ ಗಿಫ್ಟ್ ಕೊಟ್ಟು ಬರಬೇಕಾದ್ರೆ ಅವರು ಇದ್ದಾರಲ್ಲ, ಅವ್ರದ್ದೇನೆ ಮನೆ ಇದು. ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅಂತಲೇ ಹೇಳ್ಬೋದು ಅವ್ರನ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್.